ಮಿಕ್ಸರ್ಗೆ 1 ಕಪ್ಗಿಂತ ಕಮ್ಮಿ ಚಿರೋಟಿ ರವೆ ಮತ್ತು ಹಾಫ್ ಕಪ್ಗಿಂತ ಕಮ್ಮಿ ಸಕ್ಕರೆ ಮತ್ತು ಏಲಕ್ಕಿ ಲವಂಗ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಇಲ್ಲಿ ಕಮ್ಮಿ ತೊಗೊಂಡಿದ್ದೀನಿ ಬಿಕಾಸ್ ಮಾವಿನ ಹಣ್ಣು ಸ್ವೀಟ್ ಇರುತ್ತೆ ಅಂತ. ಹಾಗಾಗಿ ಮತ್ತು ಸಕ್ಕರೆನೂ ನನಗೆ ಜಾಸ್ತಿ ಇಷ್ಟ ಆಗಲ್ಲ ಅಂತ, ಮೈಲ್ಡಾಗಿ ಸ್ವೀಟ್ ಇರಲಿ ಅಂತ. ಆಮೇಲೆ ಅದನ್ನು ಚಾನಿಸ್ಕೊಂಡು ಆಮೇಲೆ ಒಂದು ಮಾವಿನ ಹಣ್ಣು 1 ಕಪ್ ಆಗೋವಷ್ಟು, ಆಮೇಲೆ ಹಾಫ್ ಕಪ್ ಆಗೋವಷ್ಟು ಹಾಲನ್ನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮಿಕ್ಸರ್ಗೆ 2 ಸ್ಪೂನ್ ಆಗೋಷ್ಟು ಒಂದು ಹಾಲು ಹಾಕಿ ಮಿಕ್ಕಿರೋದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು 1 ಅವರ್ಗೆ ಆಗೋಷ್ಟು ಇದನ್ನು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಬಿಕಾಸ್ ರವೆನ 1 ಅವರ್ ಆದಮೇಲೆ ಊದ್ಕೊಂಡು ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ಡ್ರೈ ಫ್ರೂಟ್ಸು ಯಾವ್ದು ಬೇಕೋ ನಿಮ್ಮ ಚಾಯ್ಸಲ್ಲಿ ನಾನು ಕಟ್ ಮಾಡಿಕೊಂಡು ಟೂಟಿ ಫ್ರೂಟಿನೂ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಕಡೆ ನಾನು ದೊಡ್ಡದಾಗಿರೋಂಥ ಬಾಣಲಿ ಒಂದು 10 ಮಿನಿಟ್ಸ್ಗೆ ಪ್ರೀ ಹೀಟ್ಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ರವೆ ಚೂರ ಊದ್ಕೊಂಡಿದೆ. ಇದಕ್ಕೆ ನಾನು 3 ಸ್ಪೂನ್ ಆಗುವಷ್ಟು ಒಂದು ತುಪ್ಪ ಹಾಕಿ ಆಮೇಲೆ ಡ್ರೈ ಫ್ರೂಟ್ಸು ಟೂಟಿ ಫ್ರೂಟಿ ಮುಕ್ಕಾಲು ಭಾಗ ಹಾಕ್ಕೊಂಡು ಮಿಕ್ಕಿರೋದನ್ನ ಗಾರ್ನಿಷ್ಗೆ ಇಟ್ಬಿಟ್ಟು ಲಾಸ್ಟಲ್ಲಿ ಹಾಕ್ಕೊತೀನಿ ಗಾರ್ನಿಷ್ ಆದಮೇಲೆ. ಸೊ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಪ್ರೀ ಹೀಟ್ ಆಗಿರೋವಂಥ ಪಾತ್ರೆಗೆ, ಇಲ್ಲಾಂದರೆ ನೀವು ಕುಕ್ಕರ್ನೂ ಕೂಡ ಇಟ್ಕೊಬೋದು ಪ್ರೀ ಹೀಟಿಗೆ. ಎರಡರಲ್ಲೂ ಮಾಡಿದ್ರೂ 15 ಮಿನಿಟ್ಸ್ ಟು 1 ಅವರ್ ಇಷ್ಟೇ ಸಾಕು. ಆಮೇಲೆ ಇಲ್ಲಿ ನಾನು 1 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು ಬಾಕ್ಸ್ಗೆ ನಾನು ಇಲ್ಲಿ ತುಪ್ಪ ಹಾಕ್ಕೊಂಡು, ಆಮೇಲೆ ಇಲ್ಲಿ ಬಟರ್ ಪೇಪರ್ ಇರಲಿಲ್ಲ ಅಂತ ನಾನು ಬರೀ ತುಪ್ಪ ಹಾಕಿದ್ದೀನಿ ಅಷ್ಟೇ, ಬಿಕಾಸ್ ಲಾಸ್ಟಲ್ಲಿ ಡಿಮೋಲ್ಡ್ ಮಾಡೋವಾಗ ಈಸಿ ಆಗಲಿ ಅಂತ. ಹಾಗಾಗಿ ನೀವು ಬಟರ್ ಪೇಪರ್ ಇದ್ದರೆ ಅದನ್ನು ಹಾಕ್ಕೊಬೋದು, ಇಲ್ಲಾಂದರೆ ಬೇರೆ ಶೀಟ್ ಹಾಕ್ಕೊಬೋದು. ಇಲ್ಲಿ ಲಾಸ್ಟಲ್ಲಿ ಮಿಕ್ಕಿರೋವಂಥ ಡ್ರೈ ಫ್ರೂಟ್ಸು ಟೂಟಿ ಫ್ರೂಟಿ ಹಾಕಿ ನಾನು ಗಾರ್ನಿಷ್ ಮಾಡ್ಕೊಂಡು ಪ್ರೀ ಹೀಟ್ ಇಟ್ಟಿರೋವಂಥ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಆಲ್ಮೋಸ್ಟ್ 1 ಅವರ್ ಇಟ್ಟಿದ್ದೀನಿ. ಬಿಕಾಸ್ ಲಾಸ್ಟಲ್ಲಿ ನೀವು ನೋಡ್ಬೋದು ಅದು ಚೆನ್ನಾಗಿ ಊದ್ಕೊಂಡು ಬಂದಿದೆ. ಕುಕ್ಕರಲ್ಲಿ ಇಟ್ಟರೂ ಚೆನ್ನಾಗಿ ಬರುತ್ತೆ, ಇನ್ನೂ ಊದ್ಕೊಳ್ಳುತ್ತೆ ಕುಕ್ಕರಲ್ಲಿ ಇಟ್ಟಾಗ. ಸೊ ನಾನು ಕಡ್ಡಿಲಿ ಟ್ರೈ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಬಂದಿದೆ, ಏನೂ ಮೆತ್ಕೊತಾ ಇಲ್ಲ ಕಡ್ಡಿಗೆ. ಆಮೇಲೆ ನಾನು ಡಿಮೋಲ್ಡ್ ಮಾಡೋವಾಗ ಇಲ್ಲಿ ಸ್ವಲ್ಪ ನೀವು ನೋಡ್ತಿರಬೇಕಾದ್ರೆ ತೆಗಿಯೋವಾಗ ಸ್ವಲ್ಪ ಅದು ಕ್ರ್ಯಾಕ್ ಬಂದಿದೆ. ಆಮೇಲೆ ಬಟರ್ ಪೇಪರ್ ಏನಾದರೂ ಹಾಕಿ ನೀವು ಡಿಮೋಲ್ಡ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಕ್ರ್ಯಾಕ್ ಎಲ್ಲ ಬರೋಲ್ಲ. ಬಟ್ ಊದ್ಕೊಂಡು ಚೆನ್ನಾಗಿ ಬಂದಿದೆ. ನಾನು ಅದನ್ನು ಪ್ರೆಸ್ ಮಾಡಿನೂ ನೋಡ್ತಾ ಇದ್ದೆ. ಅದನ್ನು ಪ್ರೆಸ್ ಮಾಡಿದಾಗ ಸ್ಪಾಂಜ್ ಥರ ಮತ್ತೆ ಒರಿಜಿನಲ್ ಪ್ಲೇಸ್ಗೆ ಬರ್ತಾಯಿತ್ತು. ಅದು ಪ್ರೆಸ್ ಮಾಡಿದಾಗ ಅದು ಪ್ರೆಸ್ ಆಗ್ತಿರಲಿಲ್ಲ. ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅಮ್ಮಂಗೂ ಟೇಸ್ಟ್ ಮಾಡಿಸ್ದೆ, ಅಮ್ಮಂಗೂ ಇಷ್ಟ ಆಯಿತು. ಮೈಲ್ಡಾಗಿ ಫ್ಲೇವರ್ ಇತ್ತು, ಸ್ವೀಟು ಜಾಸ್ತಿ ಇರಲಿಲ್ಲ, ಮಾವಿನ ಹಣ್ಣಿನ ಫ್ಲೇವರು ಚೆನ್ನಾಗಿ ಬರ್ತಾಯಿತ್ತು. ಡ್ರೈ ಫ್ರೂಟ್ಸು ಹಾಕಿರೋದ್ರಿಂದ ತುಂಬ ಚೆನ್ನಾಗಿತ್ತು. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಈ ಎಕ್ಸ್ಪೀರಿಯನ್ಸ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೆ ಮಾವಿನ ಹಣ್ಣು ಮತ್ತು ಚಿರೋಟಿ ರವೆಯಲ್ಲಿ. ನೆಕ್ಸ್ಟ್ ಟೈಮ್ ಹೊಸ ಎಕ್ಸ್ಪೀರಿಯನ್ಸ್ ಜೊತೆಗೆ ಬರ್ತೀನಿ.